ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ, ನೀ ದೇವ್ರದಿ ಅಂತಂದ. ತುಳಗಾಗಿ ರಾಮಣ್ಣ ಅಂತ, ನಾ ಹೆಂಗ ದೇವ್ರಾಗ್ತೀವ್ರಿ, ನಾವೆಲ್ಲ ದನ ಕಾಯೋರು ಅಂತ. ನೀ ದನ ಕಾಯ್ತಿ, ವ್ಯತ್ಯಾಸ ಇಷ್ಟೇ, ಕಾಯೋರು ದೇವರಾಗ್ತಾರೆ, ಜನ ದನ ಪ್ರಶ್ನೆ ಇಲ್ಲ, ಕಾಯುವವರು ದೇವರಾಗ್ತಾರೆ. ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು. ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಹುಡುಗ ದನ ಕುರಿ ಕಾಯ್ಕೊಂತಿದ್ದ. 12-15 ವರ್ಷದೊಳಗೆ ಅವನು ಶಾಲೆಗೆ ಹೋಗಿಲ್ಲ. ಕರ್ಕೊಂಡೋಗಿ ಏನ್ ಮಾಡಿದ್ರು ಅಂದ್ರೆ ಇಂಗ್ಲಿಷ್ ಕಲಿಯಕ್ಕೆ ಹಚ್ಚಿದೆ. ನಾವೆಲ್ಲ ಇಂಗ್ಲಿಷ್ ಪೀರಿಯಡ್ ಇದ್ರು ಹೊರಗೋಡಿ ಬರೋಣಂತ. ನಮ್ಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲಿಷ್. ಶಾಲಿ ಕಲಿಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಶನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ಕಲಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದೊಳಗೆ ಒಟ್ಟ ಶಾಲಿ ಕಟ್ಟೆ ಹತ್ತಲಾರ್ದ ಹುಡುಗ ಎಷ್ಟು ಚಲೋ ಇಂಗ್ಲಿಷ್ನಾಗ ತಯಾರಾದ್ನಲ್ಲ. ಅವ ಈಗ ಹೆಂಗಾಗ್ಯಾನಂದ್ರೆ ಈ BEd CET ಟೆಟ್ ಅಂತ ಇರ್ತೈತಿ, ಟೀಚರ್ ಆಗುವವ್ರಿಗೆ, KS ಆಗುವವ್ರಿಗೆ, IAS ಆಗುವವ್ರಿಗೆ, JEE ಹೋಗುವವ್ರಿಗೆ ಇಂಗ್ಲಿಷ್ ಹೇಳ್ಕೊಡ್ತಾನ. ಅವನೇ ರಮೇಶ್ ಬಲ್ಲಿದ್, ನಮ್ಮ ಎದುರಿಗಿದ್ದಾರೆ. ಶಾಲಿ ಕಲಿಲಾರ್ದ ಮನುಷ್ಯ, ಶಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಎಷ್ಟು ಚಲೋ ಇಂಗ್ಲಿಷ್ ಕಲ್ತು ಇವತ್ತೆಲ್ಲರಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದಾರೆ. ಸುಮಾರು 4-5 ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ. ಒಂದು ದಿವಸ ನಾನು ಹೇಳಿದ್ರು, ಸ್ವಾಮಿ ನೀವು ಕುಂದ್ರಬೇಕು, ನೀನು ಇಂಗ್ಲಿಷ್ ಪೀರಿಯಡ್ ಅಂತ ಕುಂದಿರ್ಸಿದ್ರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೆ BA ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರೀಬೇಕು ಅನ್ನೋದು BA ಫೈನಲ್ ಇಯರ್ ಆಗಿ ಅಂತ ಗೊತ್ತಾಗೈತೆ ನಮಗೆ. ಇಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರ್ ಅಷ್ಟ ಶಾಣ್ಯರಿದ್ರು ಕಾಣ್ತಿದ್ದ. ಅಷ್ಟು ದುಬಾರಿ ನಮಗೆ ಕಲಿಸ್ತಿದ್ರು. ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ. ಅವ್ನು ಬರೀ ಎಲೆಕ್ಟ್ರಿಸಿಟಿ ಅನ್ನಂತಂದು, ಅವ್ನು ಬರೀ ಎಲೆಕ್ಟ್ರಿಸಿಟಿ ಅಂತ ಹೇಳಬಾರ್ದಲ್ಲ. ಸರ್ ಅವನಿಗೆ ಕೆಪೆಕಿಟಿನ ಅಷ್ಟು ಹೇಳ್ದೆ. ಅಲ್ರಿ ಮತ್ತೆ ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಸಿಟಿ ಅಂತ, ನಾನು ನಿಮ್ಮ ಮಗ ನೋಡಿದ್ರೆ ಕೆಪೆಕಿಟಿ ಹೇಳ್ಬೇಕಲ್ಲ. ಸರ್ ಅವು ಮಳ್ಳದವು, ಎಂದು ಯೂನಿವರ್ಸಿಟಿ ಕಟ್ಟಿನೇ ಹತ್ತಿಲ್ಲ, ಅವಕ್ಕೇನು ಗೊತ್ತಾಗೈತಿ? ಕಟ್ಟಿ ಹತ್ತಿದ್ರೆ ಗೊತ್ತಾಗ್ತೈತಿ. ಅವ್ ಮಾಸ್ತರ್ ಅಂದ, ಈ ಊರು ಖಾಲಿ ಮಾಡೋದ ಬೇಷಂದ, ಏನಾದ್ರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜ ಬದುಕಿದ್ದ, ಅವನಿಗೆ ಹೋಗಿ ಭೇಟಿ ಆಗ. ವಯಸ್ಸಾಗಿತ್ತು 10 ವರ್ಷ. ನಿಮ್ಮ ಮೊಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ್, ಅವ ಎಲೆಕ್ಟ್ರಿಸಿಟಿ ಅಂತಾನ. ಮರಿ ಮೊಮ್ಮಗ ಅಲ್ಲಿ ದಯವಿಟ್ಟು ಇದು ಪಬ್ಲಿಸಿಟಿ ಮಾತ್ರ ಮಾಡಕ್ ಹೋಗಬೇಡಿ. ಈ ವಿಷಯ ಊರಾಗ ಒಟ್ಟು ಪಬ್ಲಿಸಿಟಿ ಮಾಡಬೇಡ್ರಿ. ಮಾಸ್ತರ್ ಅಂದ, ಇವ್ರ ಕಿಟಿಕಿಟಿನ ಬೇಡ ಅಂದ. ದುಬಾರಿ ಇಂಥದ್ರೊಳಗ ಒಟ್ಟ ಶಾಲಿ ರಮೇಶ್ ನಮ್ಮಲ್ಲೊಂದು ಗಾದೆ ಮಾತಿದೆ, ನಾವೇನು ಹೇಳ್ತೀವಿ, ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ. ಇದು ಕಲಿಬೇಕಾಗಿದ್ದು. తెలియత ಹುಡುಗ ರಮೇಶ್ ಇಲ್ಲ, ಮಗ ಅಲ್ಲ, ಅವ್ರ ತಂಗಿ, ತಮ್ಮ, ಅಣ್ಣ, ತಮ್ಮ.
ಆಸೆ ಅಂತ ಕೂಗ್ಬೇಕು ಎಲ್ಲರೂ ಸೇರಿ. ಕೆಲವು ಖುಷಿಗಳ ಮೇಲೆ ಸೌಂಡ್ ಕೊಡು. ಏನು